ನಮಸ್ಕಾರ ಆತ್ಮೀಯ ಕನ್ನಡಿಗರೇ, ನಾನು ಗುರುದೇವ್ ಬರುಂಡಿಗೆ ಮಾತಾಡ್ತಾ ಇರೋದು. ನಾನೀಗ ಇರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಂತಹ ಈ ಒಂದು ಗ್ರಾಮದಲ್ಲಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕುವೆಂಪುರವರು ಕರ್ನಾಟಕ ಕಂಡಂತಹ ಶ್ರೇಷ್ಠ ಸಾಹಿತಿ. ಅವರು ಕನ್ನಡಕ್ಕೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನ 1967ರಲ್ಲಿ ಶ್ರೀ ರಾಮಾಯಣಂ ದರ್ಶನ ಎಂಬ ಕೃತಿಗೆ ತಂದುಕೊಡ್ತಾರೆ. ಅದರ ಜೊತೆಗೆ ಕನ್ನಡದ ಒಂದು ಮೊದಲನೆಯ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನವನ್ನ 1992ರಲ್ಲಿ ತೆಗೆದುಕೊಳ್ತಾರೆ. ಅದ್ಭುತವಾದಂತಹ 2 ಕಾದಂಬರಿಯನ್ನ ಕೂಡ ಬರೀತಾರೆ ಅವರು. ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಳಿಕೆ ಅಂತ. ನಾವು ಕನ್ನಡ ನಾಡಿನ ಒಂದು ನಾಡಗೀತೆಯನ್ನು ಹಾಡ್ತೀವಿ, ಜೈ ಭಾರತ ಜನನೀಯ ತನುಜಾತೆ ಅಂತ. ಅದ್ಭುತವಾದಂತಹ ಕನ್ನಡ ನಾಡು ನುಡಿಗೆ ತಮ್ಮ ಜೀವನವನ್ನೇ ಸಮರ್ಪಣೆ ಇಟ್ಟಂತ ಒಬ್ಬ ಕವಿಯ ಮನೆಗೆ ನಾವು ಮನೆಯಲ್ಲಿದ್ದೇವೆ. ಅದ್ಭುತವಾದಂತಹ ಮಲೆನಾಡಿನಲ್ಲಿ ಸೃಷ್ಟಿ ಸೌಂದರ್ಯದ ನಡುವೆ ಇಲ್ಲಿ ನಿಸರ್ಗ ತಾಣದಲ್ಲಿ ಈ ಅದ್ಭುತವಾದಂತಹ ಒಂದು ಮಲೆನಾಡಿನ ಮನೆಯನ್ನ ನೀವು ಇಲ್ಲಿ ಕಾಣಬಹುದಾಗಿದೆ. ಆ ಅದ್ಭುತವಾದಂತಹ ಮನೆ ಯಾಕೆ ಒಬ್ಬ ಮನುಷ್ಯನಿಗೆ ಸೃಜನಶೀಲತೆ ಹುಟ್ಟುಕೊಳ್ಳುತ್ತೆ ಅಂದ್ರೆ, ನಿಸರ್ಗದಲ್ಲಿರುವಂತಹ ಸೌಂದರ್ಯವನ್ನ ಅವನು ಗ್ರಹಿಸಿದಾಗ ಆ ಒಂದು ಅದ್ಭುತವಾದಂತಹ ಸಾಹಿತ್ಯ ಅವರ ಮನುಷ್ಯನಿಂದ ಹೊರಡುತ್ತೆ. ಆ ಅದ್ಭುತವಾದಂತಹ ಸಾಹಿತ್ಯವನ್ನ ಕನ್ನಡ ನಾಡು ನುಡಿಗೆ ಕೊಟ್ಟಿದ್ದಾರೆ. ಈ ಒಂದು ಸ್ಥಳವನ್ನ ನಾವು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೇವೆ. ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಸಂತೋಷ ಪಡಲಿ ಅನ್ನುವಂತ ಸದುದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಧನ್ಯವಾದಗಳು. ಯಾವಾಗ